ಹಾಯ್ ಹಲೋ ಫ್ರೆಂಡ್ಸ್, ಈ ರೀತಿ ನಿಮಗೆ ಟ್ರೆಂಡಿಂಗ್ ಇರುವಂಥ ಡಿ ಪಿ ಫೋಟೋಗಳನ್ನು ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಬೋದು ಹಲೈಟ್ ಮಿಷನ್ನಲ್ಲಿ. ಸೊ ನಿಮಗೆ ಈ ರೀತಿ ನಾನು 3 ಡಿ ಪಿ ಫೋಟೋಸ್ಗಳನ್ನು ಲೋಗೋಗಳನ್ನು ಕೊಟ್ಟಿರ್ತೀನಿ. ಈಸಿಯಾಗಿ ನೀವು ವಿಡಿಯೋ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, 3ಕ್ಕೂ 3 ಪ್ರಾಜೆಕ್ಟ್ ಕೊಟ್ಟಿರ್ತೀನಿ. ಈಸಿಯಾಗಿ ಡೌನ್ಲೋಡ್ ಮಾಡ್ಕೊರಿ. ಮತ್ತು ಇವನ್ನ ಹಲೈಟ್ ಮಿಷನ್ನಲ್ಲಿ ಹೆಂಗೆ ಕ್ರಿಯೇಟ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿ. ಇಷ್ಟವಾದರೆ ತಪ್ಪದೆ ಲೈಕ್ ಮಾಡ್ಕೊರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ಸ್ನೇಹಿತರೆ, ನೀವು ಫುಲ್ ಪ್ರಾಜೆಕ್ಟ್ನ ಅಷ್ಟು ಡೌನ್ಲೋಡ್ ಮಾಡ್ಕೊರಿ. ಈಗ ಹಲೈಟ್ ಮಿಷನ್ಗೆ ಓಪನ್ ಮಾಡ್ಕೊರಿ. ನೀವು 3 ಸೇಮ್ ಡೌನ್ಲೋಡ್ ಮಾಡ್ಕೊಂಡ್ರಪ್ಪ ಅಂತಂದರೆ 3 ಹಿಂಗೆ ಇರ್ತವೆ. ಸಿಂಪಲ್ ಆಗಿ ಒಂದರ ಮ್ಯಾಗ ನೀವು 3ನೇದ ಮ್ಯಾಗ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ್ದಾರು ಒಂದು ಕ್ಲಿಕ್ ಮಾಡ್ಕೊರಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು. ನಿಮಗೆ 3 ಬೇಕಾದರೆ 3 ಇಷ್ಟ ಆಗುತ್ತೆ, 1 ಬೇಕಾದ್ರೆ 1 ತೊಗೊರಿ. ಸಿಂಪಲ್ ಆಗಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಗ್ರೂಪ್ ಅಂತಿದೆಯಲ್ವಾ 2, ಈ ಗ್ರೂಪ್ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನನ್ನ ಫೋಟೋ ಇರುತ್ತೆ ಇಲ್ಲಿ ಒಳಗಡೆ, ಮತ್ತು ಇಲ್ಲೊಂದು ಎಡಿಟ್ ಗ್ರೂಪ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನನ್ನ ಫೋಟೋ ಇರುತ್ತೆ. ನನ್ನ ಫೋಟೋನ ಚೇಂಜ್ ಮಾಡಬೇಕಾಗತ್ತೆ. ನೀವು ನಿಮಗೆ ಬೇಕಾಗಿರುವಂಥ ನಿಮ್ಮ ಫೋಟೋನ ಹಾಕಬೇಕಾಗತ್ತೆ. ನಾನು ಸಿಂಪಲ್ ಆಗಿ ಒಂದು ಫೋಟೋ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿ ನಿಮಗೆ ಫೋಟೋ ಸಿಗುತ್ತೆ. ನಿಮ್ಮ ಫೋಟೋನ ಕಟ್ ಮಾಡ್ಕೋಬೇಕಾಗತ್ತೆ, ಕಟ್ ಮಾಡ್ಕೊಂಡು ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಸಿಂಪಲ್ ಆಗಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸಿಂಪಲ್ ನಿಮಗೆ ಅಡ್ಜಸ್ಟ್ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಅಡ್ಜಸ್ಟ್ ಮಾಡ್ಕೊರಿ. ಅಡ್ಜಸ್ಟ್ ಮಾಡಿಬಿಟ್ಟು ನಿಮಗೆ ಹೆಚ್ಚು ಕಮ್ಮಿ ಆಗುತ್ತೆ ಇದು ಸ್ವಲ್ಪ, ಇದನ್ನು ಕರೆಕ್ಟ್ ಸೈಜ್ಗೆ ಇಲ್ಲಿ ಕಟ್ ಮಾಡ್ಕೊಂಡ್ಬಿಡೋಕ್ಕಾಗುತ್ತೆ. ಇದನ್ನು ಇಷ್ಟಕ್ಕೆ ನೀವು ಕಟ್ ಮಾಡ್ಕೊರಿ. ಮತ್ತು ಇಲ್ಲಿ ಹೆಸರನ್ನ ಚೇಂಜ್ ಮಾಡಬೇಕಲ್ವಾ, ಈ ಹೆಸರನ್ನ ಇಲ್ಲಿ ಮತ್ತೆ ಮೇಲುಗಡೆ ಇಲ್ಲಿ ಎಡಿಟ್ ಗ್ರೂಪ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಹೆಸರು ಇರುತ್ತೆ, ಇಲ್ಲಿ ನಿಮ್ಗೆ ಬೇಕಾಗಿರುವಂಥ ಹೆಸರನ್ನ ಚೇಂಜ್ ಮಾಡ್ಕೊರಿ. ನನಗೆ ಇದೇ ಹೆಸರು ಸಾಕು. ಈಗ ನನ್ನ ಹತ್ರ ಇರುವಂಥ ಪಾಂಟ್ಸ್ಗಳು ನಿಮ್ಮ ಹತ್ರ ಇದ್ರಪ್ಪ ಅಂತಂದರೆ ಪಾಂಟ್ಸ್ ಹಾಕತ್ತ ಬರುತ್ತೆ, ಪಾಂಟ್ಸ್ ಹಾಕ ತೋರಿಸ್ತೀನಿ. ಸಿಂಪಲ್ ಆಗಿ ನನ್ನ ಹತ್ರ ಇರುವಂಥ ಪಾಂಟ್ಸ್ ನಿಮ್ಮ ಹತ್ರ ಇಲ್ಲಪ್ಪ ಅಂತಂದರೆ ಸ್ವಲ್ಪ ನಿಧಾನವಾಗುತ್ತೆ. ಈ ರೀತಿ ಫ್ರೆಂಡ್ಸ್, ನಿಮ್ಮ ಹತ್ರ ಇರುವಂಥ ಇಂಗ್ಲೀಷ್ ಪಾಂಟ್ಸ್ನ ಹಾಕೋರಿ. ಒಂದು ಸಿಂಪಲ್ ಆಗಿ ಇನ್ನೊಂದಕ್ಕೂ ಬಂದು ದೊಡ್ಡ ಹೆಸರು ಈ ದೊಡ್ಡ ಹೆಸರಿಗೆ ಒಂದು ಪಾಂಟ್ಸ್ ಹಾಕೋಣ. ಈ ದೊಡ್ಡ ಹೆಸರು ಇಲ್ಲಿ ಕೆಳಗಡೆ ಇದೆ, ಇದಕ್ಕೆ ನಿಮ್ಮ ಹೆಸರು ಏನಿರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಪಾಂಟ್ಸ್ನ ಸೆಲೆಕ್ಟ್ ಮಾಡಿ. ನನಗೆ ಬೇಕಾಗಿರುವಂಥ ಒಂದು ಪಾಂಟ್ ಈ ರೀತಿ ಸೆಲೆಕ್ಟ್ ಮಾಡ್ತೀನಿ. ಇದು ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ಸಣ್ಣದು ಮಾಡ್ಕೊಂಡು ನೋಡಿ, ಇಷ್ಟು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ನೀಟಾಗಿ ಸಣ್ಣದು ಮಾಡ್ಕೊರಿ, ಸ್ವಲ್ಪ ಸಣ್ಣದು ಮಾಡ್ಕೊಂಡು ನಿಮ್ಮ ಹೆಸರು ಎಷ್ಟಿರುತ್ತೆ ಅಷ್ಟು ಸಣ್ಣದು ಮಾಡ್ಕೊಂಡು ಒಂದು ನಿಮಿಷ ಇಷ್ಟು ನೀಟಾಗಿ ನೀವು ಅಡ್ಜಸ್ಟ್ ಮಾಡ್ಕೊರಿ. ಮತ್ತು ಇಲ್ಲಿ ಕೆಳಗಡೆ ಬಂದು ನಿಮ್ಮ ಫೋಟೋ ಏನಾರ ಸ್ವಲ್ಪ ಕ್ರಾಸ್ ಇತ್ತಪ್ಪ ಅಂತಂದರೆ ಇಲ್ಲಿ ಒಂದು ಹೆಸರು ಇರುತ್ತೆ, ಈ ಹೆಸರನ್ನೊಂದು ತೆಗೀರಿ. ಇಲ್ಲಿ ಅಂದರೆ ಹಿಂದಿದೆ ನೋಡಿ, ಈ ಹೆಸರನ್ನು ತೆಗೀರಿ. ಈಗ ನಿಮ್ಮ ಫೋಟೋನ ಕರೆಕ್ಟಾಗಿ ಸಿಂಪಲಾಗಿ ಇಲ್ಲಿ ನೋಡ್ಬರ್ಕ ಇಷ್ಟು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇಷ್ಟು ಅಡ್ಜಸ್ಟ್ ಓಕೆ, ಇಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬೇಕು ನೀಟಾಗಿ. ಓಕೆನಾ. ಈಗ ಮತ್ತೆ ನೆಕ್ಸ್ಟ್ ಈ ಲೋಗೋನ ನೀವು ಡೌನ್ಲೋಡ್ ಮಾಡ್ಕೊರಿ. ಸಿಂಪಲಾಗಿ ಇಲ್ಲಿ ಫೋಟೋ ಅಂತ ಇರುತ್ತೆ, ಇಲ್ಲಿ ನೀವು ಫೋಟೋದ ಮ್ಯಾಗ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಈಸಿಯಾಗಿ ನಿಮಗೆ ಲೋಗೋ ಡೌನ್ಲೋಡ್ ಆಗುತ್ತೆ. ಇನ್ನೂ 2 ಲೋಗೋಗಳನ್ನು ಇದೇ ರೀತಿ ನೀವು ಸಿಂಪಲ್ಲಾಗಿ ಕ್ರಿಯೇಟ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು.